ಈ RSS ಫಂಕ್ಷನ್ನಲ್ಲಿ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ತಗೋತೀವಿ. ಕೆಲವು ನನ್ನ ಇಲಾಖೆನಲ್ಲೇ PDOಗಳು ಮಾಡಿದ್ದಾರೆ ಅಂತ ಸುದ್ದಿ ಬಂದಿದೆ. ರಿಪೋರ್ಟ್ ತರಿಸಿದ್ದೀನಿ. ರಿಪೋರ್ಟ್ ಇವತ್ತು ಬಂದಿದೆ. ಆಸ್ ಪರ್ ರೂಲ್ಸ್ ಅವರಿಗೆ ಸಸ್ಪೆಂಡ್ ಮಾಡ್ತೀನಿ. ಅಂಡ್ ಇವತ್ತು ಕ್ಯಾಬಿನೆಟ್ನಲ್ಲಿ ಆಗ್ರಹ ಕೂಡ ಮಾಡ್ತೀನಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಹಿಂಗೆ ಸರ್ಕಾರದ ಅಧಿಕಾರವನ್ನ ಅಥವಾ ಅವರು ಸರ್ಕಾರಿ ನೌಕರಿ ಇರೋದು ಒಂದೇ ಕಾರಣದಿಂದ ಅವರ ಅಧಿಕಾರಗಳನ್ನ ದುರುಪಯೋಗ ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೂ ಕಠಿಣ ಕ್ರಮ ತಗೋಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಅಡಿಷನಲ್ ಸಬ್ಜೆಕ್ಟ್ ಇದೆ ಅದು ನನಗೆ ಗೊತ್ತಿಲ್ಲ ಅಡಿಷನಲ್ ಸಬ್ಜೆಕ್ಟ್ ಅಲ್ಲಿ ಬಂದಿದೆಯೋ ಇಲ್ಲೋ ಅಂತ. ಬಟ್ ನನ್ನ ಒಂದು ಸಲಹೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದು ಇವತ್ತು ಚರ್ಚೆಗೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಂದ್ರೆ ವಿ ವಿಲ್ ಸಿ. ಕೇವಲ RSS ಅಂತ ಅಷ್ಟೇ ಅಲ್ಲ, ಅಬ್ಸಲ್ಯೂಟ್ಲಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲದಕ್ಕೂ ಕೂಡ ಅಪ್ಲೈ ಆಗ್ಬೇಕು ಅನ್ನೋದೇ ಒಂದು ನಿಮ್ಮ ಇದಲ್ಲ. ಕರೆಕ್ಟ್. ನಾನು ಯಾವತ್ತು ಅದು ಒಂದೇ ಅಂದಿಲ್ಲ. ಇಂಥ ಸಂಸ್ಥೆಗಳು ಇರ್ಬೋದು. ಈಗ 2013 ಇದು ಒಂದು ಆರ್ಡರ್ ಇದೆ, ತಮ್ಮ ಹತ್ರ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಆರ್ಡರ್ ಹೊರಡಿಸಿದವರು ಯಾರು? 2013ನಲ್ಲಿ ಯಾರು ಮುಖ್ಯಮಂತ್ರಿ ಇದ್ರು, ಯಾರು ಸರ್ಕಾರ ಇತ್ತು? ಇದು ಅಂದ್ರೆ ಇವರು RSS ವಿರೋಧಿನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದರಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನ ಬಿಟ್ಟು ಏನು ಮಾಡಂಗಿಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಂದ್ಬಿಟ್ಟು ಇದು ಆರ್ಡರ್ ಇದೆ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ಮುಖ್ಯಮಂತ್ರಿ ಆದಾಗ ಅಂದ್ರೆ ಅವರು ಆಂಟಿ RSS ಇರ್ಬೇಕಲ್ಲ, ಅವರು ದೇಶದ್ರೋಹಿಗಳು ಇರ್ಬೇಕಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಪಾಲನೆ ಆಗ್ಬೇಕು. ಪಾಲನೆ ಈಗ ನೋಡಿ, ಯಾವ್ಯಾವ ಆರ್ಡರ್ ಯಾವಾಗ ಬಂದಿರ್ತದೆ, ಸ್ವಲ್ಪ ಸ್ವಲ್ಪ ಸುದೀರ್ಘ ಕಾಲದಲ್ಲಿ ಮರೆಯೋದು ಸಹಜ. ಈಗ ಚರ್ಚೆಗೆ ಬಂದಾಗ ಸಾಕಷ್ಟು ಆಕ್ಟ್ಗಳಿರ್ಬೋದು, ಸಾಕಷ್ಟು ನಿಯಮಗಳಿರ್ಬೋದು, ಡಿಪಾರ್ಟ್ಮೆಂಟ್ಗಳು ಹೊರಡಿಸಿರೋದು ಬೆಳಕಿಗೆ ಬರ್ತಾ ಇದೆ. ಎಲ್ಲಾನು ಸೇರಿ ಒಂದು ಆಕ್ಟ್ ಮಾಡ್ಬೋದಾ ಅಥವಾ ಒಂದು ಗವರ್ಮೆಂಟ್ ಆರ್ಡರ್ ಇಶ್ಯೂ ಮಾಡ್ಬೋದಾ ನೋಡೋಣ. ಈಗ ಲೋಪ ಇದೆ ಅಲ್ಲ, ಅದಕ್ಕೆ ಲೋಪ ಇರೋದ್ರಿಂದಾನೇ ಇವತ್ತು ಇವರೆಲ್ಲರೂ ಬೆಳೆದ್ಬಿಟ್ಟಿದ್ದಾರೆ. ಇವ್ರು ಹೇಳಿದ್ರಲ್ಲ, ಸರ್ದಾರ್ ಪಟೇಲ್ ಅವರೇ ಬ್ಯಾನ್ ಮಾಡಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವರೇ ಬ್ಯಾನ್ ಹೌದು ತಪ್ಪಾಯ್ತು, ಇವ್ರಿಗೆ ಬ್ಯಾನ್ ಅನ್ನ ವಾಪಸ್ ತಗೊಂಡಿದ್ದು ತಪ್ಪಾಯ್ತು ಅಂತ ಈಗ ಹೇಳ್ತಾ ಇದೀವಿ. ನಾನೇನು ಅವ್ರಿಗೆ ಬ್ಯಾನ್ ಮಾಡಿ ಇವ್ರಿಗೆ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರದ ಪ್ರಮೈಸಸ್ಗಳಲ್ಲಿ, ಪಬ್ಲಿಕ್ ಸ್ಪೇಸಸ್ ನಲ್ಲಿ ಒಂದು ಡೆಕೋರಮ್ ಇರಬೇಕು, ಆಸ್ ಪರ್ ಲಾ ಆಗ್ಲಿ ಅಂತ ಅಷ್ಟೇ ನಂದು ಆಗ್ರಹ. RSS ಬಗ್ಗೆ ಮಾತಾಡಿ ಗೂಗಲ್ ಆಂಧ್ರಕ್ಕೆ ಹೋಗೋ ತರ ಮಾಡಿದ್ರಿ ಅನ್ನೋದು ಅಶೋಕ್ ಅವರಿಗೆ ಕರಿಯಕ್ಕೆ ಹೇಳ್ರಿ. ನಮ್ ಬಂಡವಾಳ ಎಷ್ಟು ಬಂದಿದೆ ಅಂತ ಮೋದಿ ಅವರು ಹೇಳ್ತಾರೆ. ಐ ಆಮ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಐ ಆಮ್ ನಂಬರ್ 5 ಇನ್ ದ ಟಾಪ್ AI cities ಇನ್ ದ ವರ್ಲ್ಡ್. ಐ ಆಮ್ ನಂಬರ್ 1 ಇನ್ ಇಂಡಿಯಾ ಇನ್ IT ಸರ್ವಿಸಸ್ ಎಕ್ಸ್ಪೋರ್ಟ್ಸ್. ಐ ಆಮ್ ನಂಬರ್ 7 ಇನ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಗೊತ್ತಾ ಅವರಿಗೆ? ಅವ್ರು ಇದ್ದಾಗ ಏನೂ ಆಗಿಲ್ಲ. ಕಿಯೋನಿಕ್ಸ್ ಹಗರಣ ಮಾಡಿದವ್ರು ಗೊತ್ತಾ? 1,200 ಕೋಟಿ ಹಗರಣ. ಅದನ್ನು ಮುಂದಿನ ವಾರದಲ್ಲಿ ತಮ್ಮ ಮುಂದೆ ಹೇಳ್ತೀನಂತೆ. ಅದಕ್ಕೆ ಉತ್ತರ ಕೊಡ್ಲಿ ಅವ್ರು ಫಸ್ಟ್. ಸುಧಾಮೂರ್ತಿ ಅವರು ಸಂದೇಶ ಕೊಡುವ ರೀತಿಯಲ್ಲಿ ನೋಡಿ, ಇದು ನನ್ನ ಪ್ರಕಾರ ತಪ್ಪು. ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದಾಗ ಸರ್ವೆನಲ್ಲಿ ಪಾಲ್ಗೊಂಡಿದ್ದಿದ್ರೆ ಇನ್ನ ಹೆಚ್ಚು ಜನ ಇದು ಮಾಡೋದು. ಹೌದು, ನಿಮ್ಗೆ ಅವಶ್ಯಕತೆ ಇರದೇ ಇರಬಹುದು. ಆದ್ರೆ ಆಸ್ ಅ ಸಿಟಿಸನ್ ಅಂಡ್ ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವು ಪಾಲ್ಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಹೈಕೋರ್ಟ್ ಆದೇಶ ಏನಿದೆ, ವಾಲಂಟ್ರಿ ಇದೆ ಅಂತ ಅದಕ್ಕೆ ಮಾಡಿರಬಹುದು. ಆದ್ರೆ ನಾನು ಹಿಂದುಳಿದವರಲ್ಲ, ಅದಕ್ಕೆ ನಾನು ಪಾಲ್ಗೊಳ್ತಾ ಅಂತ ಹೇಳೋದು ತಪ್ಪು. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್, ಲೀವ್ ಇಟ್. ಹಿಂಬಾರ ಹಂಗೆ ಕೊಡೋದು ಎಷ್ಟು ಸರಿನೋ ಗೊತ್ತಿಲ್ಲ. ಅವ್ರದ್ದಾದಂತ ಒಂದು ಅಪಾರವಾದಂತ ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕಕ್ಕೆ. ಸೊ ನೀವು ಹೇಳ್ದಂಗೆ ಬಹಳಷ್ಟು ಜನ ಅವರಿಗೆ ಪ್ರೇರಣೆ ರೂಪದಲ್ಲಿ ನೋಡ್ತಾರೆ.